ಚಂದಾದಾರರಾಗಿ ಹಂಚಿಕೊಳ್ಳಿ, ಬೆಲ್ ಐಕನ್ ಒತ್ತಿ. ಬನ್ನಿ ವೀಕ್ಷಕರೇ, ಬೆಳ್ಳುಳ್ಳಿ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಣ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಅರಿಶಿನ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, 3 ತುರಿದಿರುವಂಥ ನೆಲ್ಲಿಕಾಯಿ, ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕಡಲೆಕಾಯಿ ಬೀಜ, 1 ನಿಂಬೆಹಣ್ಣು, 1-2 ಚಿಟಿಕೆ ಇಂಗು ಮತ್ತು ಒಂದು ಅರ್ಧ ಕಪ್ ಎಣ್ಣೆ. ಮೊದಲಿಗೆ ಎಣ್ಣೆ, ನೀವು ವಿಶೇಷ ಏನಂತಂದರೆ ಮೊದಲಿಗೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆನ ಸೇರಿಸ್ಕೊಳ್ಳೋಣ. ಕೆಂಪಗೆ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಕೆಂಪು ಹುರ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಕೆಂಪಾಗಿದೆ. ಇವಾಗ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಸೇರಿಸ್ಕೊಳ್ಳೋಣ. ಇದನ್ನು ಒಂದು 2 ನಿಮಿಷ ಹುರ್ಕೊಂಡ್ಮೇಲೆ ಬೆಳ್ಳುಳ್ಳಿ, ಈ ಒಗ್ಗರಣೆ ಸಾಮಾನು, ಜೀರಿಗೆ, ಸಾಸಿವೆ ಎಲ್ಲ ಬೆಂದಮೇಲೆ ಕಡಲೆಕಾಯಿ ಬೀಜ ಹಾಕ್ತೀವಿ. ಇದನ್ನು ಕೆಂಪಾಗೋವರೆಗೆ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಶುಂಠಿ ಸ್ವಲ್ಪ ಕಡಿಮೆ, ಶುಂಠಿ ಸ್ವಲ್ಪ ಇದಾದಮೇಲೆ ಈಗ ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಸ್ವಲ್ಪ ಬಾಡಿದ್ಮೇಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಈಗ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ. ಇದೆಲ್ಲ ಗರಿಗರಿಯಾಗಿ ಬಂದಮೇಲೆ ಹುರಿದಿಟ್ಟಿರುವಂಥ ಗರಿಗರಿಯಾಗಿ ಬೆಂದಿದೆ. ಇವಾಗ ಹುರಿದಿಟ್ಟಿರುವಂಥ ನೆಲ್ಲಿಕಾಯಿ ಆ್ಯಡ್ ಮಾಡಿ. ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಉರಿಯೋದು ಬೇಡ ನೆಲ್ಲಿಕಾಯಿ. ಅದಕ್ಕೆ ಅದನ್ನು ಲಾಸ್ಟಿಗೆ ಸೇರಿಸ್ಕೋಬೇಕು. ಈಗ ನಿಂಬೆ ರಸ, ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ಸ್ಪೂನ್ ಉಪ್ಪು ಇವಾಗ ಹಾಕೊಳ್ಳೋಣ. ಅನ್ನ ಕಲಸುವಾಗ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಆಯಿತು. ಇವಾಗ ತೆಂಗಿನಕಾಯಿ ಹಾಕೋಣ. ಈಗ ನೆಲ್ಲಿಕಾಯಿ ಬೆಳ್ಳುಳ್ಳಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಪರಿಮಳ ಬರ್ತಾ ಇದ್ದರೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಇನ್ನು ಅನ್ನಕ್ಕೆ ಕಲಿಸಿದಾಗ ಇನ್ನೂ ಟೇಸ್ಟ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಒಮ್ಮೆ ಮಾಡಬೇಕು. ಬಿಸಿಯನ್ನ ರೆಡಿಯಾಗಿದೆ. ಇದಕ್ಕೆ ಚಿತ್ರಾನ್ನ ಕಲಸೋಣ.
ಬಿಸಿಯೆಲ್ಲ ರೆಡಿಯಾಗಿದೆ. ಇವಾಗ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡೋಣ. ಈಗ ಚಿತ್ರಾನ್ನ ರೆಡಿಯಾಗಿದೆ. ಬಿಸಿ ಬಿಸಿ ಚಿತ್ರಾನ್ನ. ಬಾಯಿ ರುಚಿ ಇಲ್ಲದವರಿಗೆ ನೆಲ್ಲಿಕಾಯಿ ಬಹಳ ಒಳ್ಳೆಯದು. ನೆಲ್ಲಿಕಾಯಿ ಚಿತ್ರಾನ್ನ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಂದಾದಾರರಾಗಿ